ಹಾಯ್ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ಅನ್ಕೊಂಡ ಇವತ್ತಿನ ವಿಡಿಯೋದ ವಿಷಯ ಏನಂತಂದ್ರ ರಾಯರ ವ್ರತವನ್ನ ಹೇಗೆ ಮಾಡಬೇಕು ಯಾರೆಲ್ಲ ರಾಯರ ವ್ರತವನ್ನ ಮಾಡಬೇಕು ಅದಕ್ಕಾಗಿ ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ರಾಯರ ವ್ರತವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಪೂರ್ತಿಯಾಗಿ ಹೇಳಿದ್ದೀನಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ರಾಯರ ಪೂಜೆಯನ್ನ ಹೆಂಗ್ ಮಾಡಬೇಕು. ನಾಳೆ ಗುರುವಾರ ಇತ್ತಂದ್ರ ಇವತ್ತಿನಂತೆ ನೀವು ಬುಧವಾರ ದಿನ ಮನೆಯನ್ನ ಶುಚಿಗೊಳಿಸಿ ಇಟ್ಕೋರಿ. ಗುರುವಾರ ಏನಾದ್ರೂ ಹೆಣ್ಮಕ್ಳು ತಲೆ ಸ್ನಾನ ಮಾಡಿದ್ರ ಅವರು ಟವೆಲ್ ಅನ್ನು ಕಟ್ಕೋಕ್ ಹೋಗ್ಬೇಡ್ರಿ. ಗಂಡ್ ಮಕ್ಕಳು ಈ ವ್ರತವನ್ನು ಮಾಡಾಕತ್ತಿದ್ರ ಪಂಚೆಯ ಮೇಲೆ ನೀವು ರಾಯರ ಪೂಜೆಯನ್ನ ಮಾಡ್ಬೇಕಾಗತ್ರಿ. ಗೋಮೂತ್ರ ಅಂದ್ರ ಗೋವಿನ ಗಂಜಲ ನಿಮ್ಮ ಮನೆಯ ಪ್ರತಿ ಮೂಲೆಗೂ ಸಿಂಪಡಿಸಿರಿ. ಉಳಿದಿರುವಂತಹ ಮನೆಯ ಮೇನ್ ಡೋರ್ ಏನೈತಲ್ಲ ಅಲ್ಲಿ ಬಲಗಡೆಯಿಂದ ಎಡಗಡೆ ಹಾಕ್ಬಿಡ್ರಿ ಗೋವಿನ ಗಂಜಲವನ್ನ. ಆ ನಂತರ ನೀವು ಪೂಜಾ ಸಿದ್ಧತೆಯನ್ನ ಮಾಡ್ಕೋರಿ. ಪೂಜಾ ಸಿದ್ಧತೆ ಅಂದ್ರ ನಿಮ್ಮ ಮನೆಯಲ್ಲಿರುವ ದೇವರ ಪೂಜೆ ಜೊತೆ ನೀವು ರಾಯರ ಪೂಜೆಯನ್ನು ಮಾಡ್ತಿರ್ತೀರಿ. ಮನೆಯ ದೇವರ ಪೂಜೆಯನ್ನ ನೀವು ಸಿದ್ಧತೆ ಯಾವ ರೀತಿ ದಿನಲ್ಲೂ ಮಾಡ್ತಿರಲ್ಲ ಅದೇ ರೀತಿಯಾಗಿ ನೀವು ಪೂಜೆಯನ್ನ ಸಿದ್ಧತೆಯನ್ನ ಮಾಡ್ಕೊರಿ. ಆ ನಂತರ ನಿಮ್ ಕಡೆ ಏನಾದ್ರು ರಾಯರ ಫೋಟೋ ಅಥವಾ ರಾಯರ ವಿಗ್ರಹ ಇತ್ತಂದ್ರ ನೀಟಾಗಿ ತೊಳ್ಕೊಂಡ ಒರೆಸ್ಕೋರಿ. ಆಮೇಲೆ ಫೋಟೋ ಇದ್ದವರು ನೀಟಾಗಿ ಒರೆಸ್ಕೊಂಡ ಅದಕ್ಕೆ ಗಂಧದ ತಿಲಕವನ್ನ ಇಡಬೇಕಾಗುತ್ತದೆ. ಕುಂಕುಮ ಲೇಪನೆ ಮಾಡಬೇಡ್ರಿ, ರಾಯರಿಗೆ ಗಂಧದ ಲೇಪನೆಯನ್ನ ಮಾಡ್ರಿ. ಇದಾದ ನಂತರ ತುಳಸಿ ದಳ ಅಥವಾ ತುಳಸಿ ಮಾಲೆಯನ್ನ ರಾಯರಿಗೆ ಅಲಂಕಾರವಾಗಿ ಹಾಕ್ರಿ. ಅದರ ಜೊತೆ ಹೂವನ್ನು ಸಹ ನೀವು ಅಲಂಕಾರವನ್ನ ಮಾಡ್ಬೋದ್ರಿ. ರಾಯರ ಮುಂದೆ 2 ದೀಪವನ್ನ ಹಚ್ಚಿರಿ. 2 ದೀಪ ದೇವ್ರ ಮುಂದೆ ಹಚ್ಚಿರಿ. ಆಮೇಲೆ ಸಂಕಲ್ಪ ಮಾಡ್ಕೋರಿ, ನಾವ್ ಇದ್ರ ಸಂಬಂಧ ಮಾಡಾಕತ್ತೀನಿ ವ್ರತವನ್ನ ಅಂತಂದ ದೇವರಿಗೆ ಸಂಕಲ್ಪ ಮಾಡ್ಕೋರಿ. ಮಾಡ್ಕೊಂಡ್ಮೇಲೆ 9 ಹಣತೆ ಅಂತ ಏನ್ ಹೇಳ್ತಿಲ್ಲ, ಒಂದು ಹೊಸ ತಟ್ಟೆಯನ್ನ ತಗೋರಿ. ಅದರಲ್ಲಿ ಮಣ್ಣಿನ ಹಣತೆಯನ್ನ ಇಡ್ರಿ. 9 ದೀಪವನ್ನ ಅಂದ್ರೆ ತುಪ್ಪದ ದೀಪವನ್ನ ನೀವು ರಾಯರಿಗೆ ಹಚ್ಚಬೇಕಾಗತ್ತಾರೆ. ಅದಕ್ಕಾಗಿ ನೀವು ಏನ್ ಮಾಡ್ಬೇಕಂದ್ರೆ ಒಂದು ಹೊಸ ತಟ್ಟೆಯಲ್ಲಿ 9 ಮಣ್ಣಿನ ಹಣತೆಯನ್ನು ಇಟ್ಟ ತುಪ್ಪದ ದೀಪವನ್ನ ಹಚ್ಬೇಕ್ರಿ. ಕಡ್ಲಿ ಬತ್ತಿ ಅಂತಾರ ನಮ್ ಸೈಡ್, ಅದನ್ನ ಫೋಟೋ ಬೇಕಾದ್ರೆ ಹಾಕಿರ್ತೀನಿ. ಆ ಬತ್ತಿಯಿಂದ ನೀವು ರಾಯರಿಗೆ ತುಪ್ಪದ ದೀಪವನ್ನ ಹಚ್ಬೇಕಾಗತ್ತಾರೆ. ಇಷ್ಟಾದ್ಮೇಲೆ ರಾಯರಿಗೆ 9 ಬಾರಿ ನೀವು ಆರತಿಯನ್ನ ಮಾಡ್ಬೇಕಾಗತ್ತಾರೆ. 9 ಬಾರಿ ನೀವು ರಾಯರಿಗೆ ಆರತಿಯನ್ನ ಮಾಡಿರಿ. ಪ್ರತಿ ಬಾರಿನೂ ಮಾಡಬೇಕು ಅಥವಾ ಒಂದ ವಾರನ ಮಾಡಬೇಕು ಅನ್ನೋದು ನಿಮ್ಮ ತಲೆಯಾಗಿದ್ರ ಅದು ಪ್ರತಿ ವಾರನೂ 9 ಸಲನ ನೀವು ಆರತಿಯನ್ನ ಮಾಡ್ಬೇಕಾಗತ್ತೆ. 9 ಬಾರಿ ನೀವು ಆರತಿಯನ್ನ ಮಾಡ್ಬೇಕಾಗತ್ತಾರೆ. ಈಗ ಉಳಿದಿರುವಂತ 9 ದೀಪಗಳನ್ನ ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಕೊನೆಯದಾಗಿ ಹೇಳ್ತೀನಿ. ಇವಾಗ ಇಷ್ಟಾದ್ಮೇಲೆ ರಾಯರಿಗೆ ನೈವೇದ್ಯ ಏನ್ ಮಾಡ್ಬೇಕು ಅನ್ನೋದಿತ್ತಂದ್ರ ರಾಯರಿಗೆ ನೈವೇದ್ಯ ಅಂತಂದ್ರ ಹಣ್ಣು ಹಂಪಲು ಡ್ರೈ ಫ್ರೂಟ್ಸ್ ನಿಮ್ ಕಡೆ ಏನಾಗುತ್ತೋ ಅದನ್ನ ರಾಯರಿಗೆ ನೈವೇದ್ಯನ ತೋರ್ಸ್ರಿ. ಹಂಗ ಉಪವಾಸ ಮಾಡ್ಬೇಕು ಮಾಡಬಾರ್ದು ಅಂತ ಕೇಳ್ತಿರ್ತೀರಿ. ರಾಯರ ವ್ರತದಲ್ಲಿ ಉಪವಾಸದ ಅಗತ್ಯವಿಲ್ಲ. ಉಪವಾಸ ಮಾಡ್ದನ ನೀವು ಈ ವ್ರತವನ್ನ ಮಾಡ್ಬೋದ್ರಿ. ಇನ್ನ ನಿಯಮದ ಬಗ್ಗೆ ಹೇಳ್ಬೇಕಂದ್ರ ಈ ವ್ರತದಲ್ಲಿ ನಿಯಮಗಳನ್ನು ಪಾಲಿಸ್ಬೇಕ್ರಿ. ಅದು ಏನಂತಂದ್ರ ನೀವು 9 ವಾರ ಏನಾರ ವ್ರತ ಮಾಡಿರ್ತಿರಲ್ಲ 9 ವಾರ ನಾನ್ ವೆಜ್ ಅನ್ನ ಬಿಡ್ಬೇಕಾಗತ್ರಿ. ಈ 9 ವಾರ ನಾನ್ ವೆಜ್ ಬಿಟ್ಟು ಅವರು ಮುಂದ್ ಮಾಡ್ಬೇಕು ಮಾಡಬಾರ್ದು ಅಂತ ಕೇಳಿದ್ರ ಮುಂದ್ 9 ವಾರ ನೀವು ಕಂಪ್ಲೀಟ್ ಆದ್ಮೇಲೆ ನೀವು ನಾನ್ ವೆಜ್ ಅನ್ನ ತಿನ್ಬೋದು, ಮಾಂಸಾಹಾರವನ್ನ ತಿನ್ಬೋದ್ರಿ. ಅದ್ರ ವ್ರತ ಮಾಡುವಾಗ ಮಾತ್ರ ನೀವು ನಾನ್ ವೆಜ್ ಅನ್ನ ತಿನ್ನಕ್ ಹೋಗ್ಬೇಡ್ರಿ. ಇನ್ನೊಂದ್ ಏನಂತಂದ್ರ ದೀಪಗಳನ್ನ ಪ್ರತಿ ವಾರನು ಚೇಂಜ್ ಮಾಡ್ಬೇಕಾಗತ್ತಾರೆ. ಅಂದ್ರೆ ಚೇಂಜ್ ಮಾಡ್ಬೇಕಂತಂದ್ರ ಪ್ರತಿ ವಾರನೂ ಚೇಂಜ್ ಮಾಡ್ಬೇಕು. ಹೊಸ ಮಣ್ಣಿನ ಹಣತೆಯನ್ನ ತಗೊಂಡ್ಬರ್ಬೇಕು. ಹೊಸದಾಗಿ ನಾವು ದೀಪವನ್ನ ಹಚ್ಬೇಕಾಗತ್ತಾರೆ. ಪ್ರತಿ ವಾರನೂ ಹಚ್ಬೇಕು. ಈಗ 9 ವಾರ ನೀವು ಪೂಜೆ ಮಾಡಿದ್ರಿ, 9 ವಾರ ದೀಪವನ್ನ ಚೇಂಜ್ ಮಾಡಿದ್ರಿ. ದೀಪವನ್ನ ಚೇಂಜ್ ಮಾಡಿದ್ದು ಏನ್ ಮಾಡ್ಬೇಕು ಅನ್ನೋದನ್ನ ಈಗ ಹೇಳ್ತೀನಿ ಕೇಳ್ರಿ. 9 ವಾರ ಏನೇನು ನೀವು ದೀಪ ಚೇಂಜ್ ಮಾಡಿರ್ತಿರಲ್ಲ ಅವು ಅಲಂಕಾರ ಮಾಡಿದ ಹೂವು ಒಂದ್ ಕಡೆ ಸ್ಟೋರ್ ಮಾಡಿಡ್ರಿ. 9 ವಾರ ಆದ ನಂತರ ನಿಮ್ಗೆ 9 ದಿನ ಟೈಮ್ ಇರ್ತದ್ರಿ. 9 ವಾರ ಆದ್ಮೇಲೆ ನಿಮ್ಗೆ 9 ದಿನ ಟೈಮ್ ಇರ್ತೈತಿ. ಅಷ್ಟರಲ್ಲಿ ನೀವ್ ಏನ್ ಮಾಡ್ರಿ, 9ನೇ ದಿನ ನಿಮ್ದು ಮುಗಿತೈತಲ್ಲ ರಾಯರಿಗೆ ಹೇಳ್ರಿ, ನಾವು 9 ವಾರ ನಾವು ನಿನ್ನ ಸೇವೆಯನ್ನ ಮಾಡಿದ್ವಿ ರಾಯರೇ, ನಮ್ಮ ಕಷ್ಟಗಳನ್ನು ದೂರ ಮಾಡಿ ಅಂತ ರಾಯರಲ್ಲಿ ಒಮ್ಮೆ ಕೇಳ್ರಿ. ಆಮೇಲೆ ಆ ದೀಪಗಳನ್ನು ನೀವು ನೀರಲ್ಲಿ ಬಿಡ್ಬೇಕಾಗತ್ತ. ನೀರಲ್ಲಿ ಬಿಡಾಕ್ ನಿಮ್ಗೆ 9 ದಿನ ಟೈಮ್ ಇರ್ತತ್ರಿ. 9 ದಿನ ಟೈಮ್ ಒಳಗ ನೀವು ಹೋಗಿ ಅದನ್ನ ಹರಿಯುವ ನೀರಲ್ಲಿ ಬಿಟ್ಬರಿ. ಇನ್ನೊಂದು ಕ್ವಶನ್ ಏನಂತಂದ್ರ ಸಂಜೆ ಮುಂದೆ ದೀಪವನ್ನು ಹಚ್ಬಾರ್ದು. ಸಂಜೆ ಮುಂದೆ ನಾರ್ಮಲ್ ಆಗಿ ನೀವು ರಾಯರಿಗೆ ಸಂಜೆ ಮುಂದೆ ದೀಪ ಅಂತೂ ಮನೇಲಿ ಹಚ್ಚತ್ತೀರಿ, ಹಂಗ ರಾಯರ ಮುಂದೆನು ನೀವು ದೀಪವನ್ನ ಹಚ್ಚ್ರಿ. ನಿಮ್ಮ ಎಲ್ಲಾ ಕ್ವಶನ್ಗಳನ್ನು ನಾನು ಈ ವಿಡಿಯೋದಾಗ ಕ್ಲಿಯರ್ ಮಾಡೀನಿ ಅನ್ಕೋತೀನಿ. ಈ ಪೂಜೆಯನ್ನ ಮಾಡುವಾಗ ಮೇನ್ ಇಂಪಾರ್ಟೆಂಟ್ ಅಂದ್ರ ಮನಸ್ಸನ್ನ ಶುದ್ಧಿಯಾಗಿ ಇಟ್ಕೋರಿ. ಯಾಕಂದ್ರ ಮನೆಯಲ್ಲಿ ಜಗಳ ಅದು ಇದು ಏನು ಬೇಡ ಇರ್ತೈತಿ. ಮನೆಯಲ್ಲಿ ಜಗಳ ಇರ್ತೈತಿ, ಎಲ್ಲ ಇರ್ತೈತಿ. ಆದ್ರೂ ನೀವು ಎಲ್ಲವನ್ನು ಒಂದ್ ಸ್ವಲ್ಪ ಸೈಡಿಗೆಲ್ಲ ಇಟ್ಕೊಂಡು ರಾಯರಲ್ಲಿ ಶ್ರದ್ಧೆಯಿಂದ ನೀವು ಪೂಜೆ ಮಾಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪ್ರತಿಯೊಬ್ಬರಿಗೂ ಕಷ್ಟ ಐತಿ. ಆ ಕಷ್ಟದ ಕೂಗನ್ನು ರಾಯರಿಗೆ ತಲುಪಿಸೋಣರಿ.
ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ. ಈ ನಿಮ್ಮ ಪುಟ್ಟ ತಂಗಿಗೆ ಇಷ್ಟು ಸಪೋರ್ಟ್ ಕೊಡಾಕತ್ತೀರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದ. ಹೊಸ ವರ್ಷ ಬಂದೈತ್ರಿ, ಎಲ್ಲರಿಗೂ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿ ರಾಯರು ಅಂತ ಕಷ್ಟಗಳಿಗೆ ಹೇಳೋಣಂತ ರಾಯರು ನಮ್ಮ ಜೊತೆ ಅದಾರಂತ ಈ ವರ್ಷವನ್ನು ಸ್ಟಾರ್ಟ್ ಮಾಡೋಣ ಅಂತಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ.